ಬೆಂಗಳೂರು ನಗರದ ಕೆಂಗೇರಿ ಏಕದಳ ಬಿಲ್ವ ಮಠಕ್ಕೆ ಜನವರಿ 11ರಂದು ಸಂಜೆ ಭವ್ಯವಾದಂಥ ಮೆರವಣಿಗೆ ಮೂಲಕ ಮಠದ ಪ್ರವೇಶವನ್ನು ಜಗದ್ದಳವರು ಮಾಡ್ತಾರೋ. ಅದಾದ ನಂತರದಲ್ಲಿ ಇಂದಿನಂತೆ ಸಾಂಕೇತಿಕವಾದಂಥ ಒಂದು ಧರ್ಮ ಸಂದೇಶ ನಡೀತಾ ಇದೆ. ಅದಾದ ನಂತರದಲ್ಲಿ ಬೆಳಗ್ಗೆ 12ನೇ ತಾರೀಕಿಗೆ ಲೋಕ ಕಲ್ಯಾಣಾರ್ಥವಾಗಿ ಜನರ ಒಳಿತಿಗಾಗಿ ಇಷ್ಟಲಿಂಗ ಮಹಾಪೂಜೆ ಸಕಲ ರಾಜೋಪಚಾರ ಪೂಜೆಯೊಂದಿಗೆ ನಡೀತಾ ಇದೆ. ವೀರಶೈವ ಧರ್ಮದಲ್ಲಿ ಗುರು ಕೊಟ್ಟಿರುವಂಥ ಇಷ್ಟಲಿಂಗವನ್ನು ಯಾವಾಗಲೂ ಧರಿಸಿ ಪೂಜೆ ಮಾಡುವಂಥ ಒಂದು ಸತ್ಸಂಪ್ರದಾಯ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಜನರು ತಮ್ಮ ವ್ಯವಸ್ಥೆಗಳನ್ನು ಬದಲಾಯಿಸಿಕೊಂಡು ಧರ್ಮ ಸಂಸ್ಕೃತಿಯನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಪ್ರಾಯೋಗಿಕವಾಗಿ ಇಷ್ಟಲಿಂಗ ಮಹಾಪೂಜೆಯನ್ನು ಮಾಡುವುದರ ಮೂಲಕ ಅದರ ಮಹತ್ವ ಮತ್ತು ಅದರ ಅರಿವು ಮತ್ತು ಆ ಪೂಜೆಯನ್ನು ಸಕ್ರಿಯವಾಗಿ ಮಾಡೋದರಿಂದ ಜೀವನದ ಮೇಲೆ ಆಗುವಂಥ ಪರಿಣಾಮಗಳು ಏನು ಅನ್ನೋದರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ಕೊಡಲಾಗ್ತಾ ಇದೆ. ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಒಂದು ಮುತ್ತಿನಂಥ ಮಾತನ್ನು ಹೇಳಿದ್ದಾರೆ. ಅದು ಏನು ಅಂದ್ರೆ, ಇಷ್ಟಲಿಂಗಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಂ ಅಂತ. ಮನುಷ್ಯನಿಗೆ ಬರುವಂಥ ಅನಿಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ಕೊಡುವಂಥ ಶಕ್ತಿ ಇಷ್ಟಲಿಂಗದಲ್ಲಿ ಇದೆ. ಅಷ್ಟೇ ಅಲ್ಲದೆ ಇನ್ನೊಂದು ಮಾತಿದೆ, ಶಿವಪೂಜಾ ಪರೋಭೂತ್ವ ಪೂರ್ವ ಕರ್ಮ ವಿವರ್ಜಯೇತ್. ಈ ಜನ್ಮದಲ್ಲಿ ಮಾಡಿದಂಥ ಕರ್ಮಗಳಷ್ಟೇ ಅಲ್ಲ, ಪೂರ್ವ ಜನ್ಮದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಆ ಇಷ್ಟಲಿಂಗ ಪೂಜೆಯನ್ನು ಮಾಡೋದರಿಂದ ಆ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗ್ತಾವೆ. ಅಂಥ ಇಷ್ಟಲಿಂಗವನ್ನು ಯಾರಿಗೆ ಆಸಕ್ತಿ ಇದೆ ಅವರು ಶ್ರೀ ಗುರುವಿನ ಮೂಲಕ ದೀಕ್ಷಾ ಪಡೆದು ಆ ಲಿಂಗದ ಜೊತೆಗೆ ಶಿವಪಂಚಾಕ್ಷರಿ ಶ್ರೇಷ್ಠವಾದಂಥ ಮಂತ್ರವನ್ನು ಕೂಡ ಪಡ್ಕೊಂಡು ದಿನನಿತ್ಯದಲ್ಲಿ ಅದನ್ನು ಪರಿಪಾಲಿಸಿಕೊಂಡು ಬಂದರೆ ಜೀವನದಲ್ಲಿ ಶ್ರೇಯಸ್ಸು ಮತ್ತು ಉನ್ನತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಕೆಂಗೇರಿಯ ಏಕದಳ ಬಿಲ್ವ ಬಂಡೆ ಮಠದಲ್ಲಿ ಇಂಥ ಒಂದು ರಂಭಾಪುರಿ ಜಗದ್ದಳವರ ಇಷ್ಟಲಿಂಗ ಮಹಾಪೂಜೆ ನಡೀತಾ ಇರುವಂಥದ್ದು ಆ ಮಠದ ಇತಿಹಾಸದಲ್ಲಿ ಇದೇ ಮೊದಲು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದು ವಿರಕ್ತ ಮಠದ ಶ್ರೀಗಳಾದಂಥ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಸಚ್ಚಿದಾನಂದ ಸ್ವಾಮೀಜಿಯವರು ಇಂಥ ಒಂದು ಮಹಾಪೂಜೆಯನ್ನು ನೆರವೇರಿಸುವುದರ ಮೂಲಕ ಭಕ್ತರಿಗೆ ನಿಜವಾದಂಥ ಧರ್ಮದ ಅರಿವನ್ನು ಮೂಡಿಸುವಂಥ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಕಂಡು ರಂಭಾಪುರಿ ಜಗದಳವರಿಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಬಹುಶಃ ಈಗಲ್ಲ, ಅವರ ಹಿಂದಿನ ದಿನಗಳಿಂದಲೂ ಕೂಡ ನಾವು ನೋಡ್ತಾ ಇದ್ದೇವೆ. ರಂಭಾಪುರಿ ಜಗದ್ದಳವರ ಮೇಲೆ ಭಾಳಷ್ಟು ಅಭಿಮಾನ, ಶ್ರದ್ಧಾ ಮನೋಭಾವ ಯಾವಾಗಲೂ ಇಟ್ಕೊಂಡು ದರ್ಶನ ಆಶೀರ್ವಾದ ಪಡಿತಾರೋ. ಇವತ್ತು ಕೂಡ ಕನ್ನಳಿಗೆ ಬಂದಾಗ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿ ಜಗದ್ದಳವರನ್ನು ಹೂಮಾಲೆ ಹಾಕಿ ಸ್ವಾಗತಿಸಿ ತಮ್ಮ ಮಠದ ಪರವಾಗಿ ಒಂದು ಗೌರವಿಸಿ ಕಾರ್ಯಬಾಹುಲ್ಯದ ಒತ್ತಡದಿಂದ ಅವರು ಹೋದರು. ಬಹುಶಃ ಇಂಥ ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರಲ್ಲಿರುವಂಥ ಧರ್ಮಾಸಕ್ತಿ ಭಕ್ತರು ಅರಿತು ಧರ್ಮ ಕಾರ್ಯಗಳಿಗೆ ಎಲ್ಲರೂ ಸಹಕಾರ ಮತ್ತು ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಶ್ರಮಿಸುವಂಥವರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಒಟ್ಟಾರೆ ರಂಭಾಪುರಿ ಜಗದಳು ಮಾಡುವಂಥ
ಇಷ್ಟಲಿಂಗ ಪೂಜೆ ಕೇವಲ ವೀರಶೈವ ಲಿಂಗಾಯತ ಸಮಾಜದವರಿಗೆ ಮಾತ್ರ ಒಳ್ಳೆಯದಾಗಲಿ, ಬೇರೆಯವರಿಗೆ ಇಲ್ಲ ಅನ್ನುವಂಥ ಮಾತಿಲ್ಲ. ಯಾರು ಇಷ್ಟಲಿಂಗ ಧರಿಸಿ ಪೂಜೆಯಲ್ಲಿ ಪಾಲ್ಗೊಳ್ತಾರೋ ಅವರಿಗೆ ಆಶೀರ್ವಾದ ಇದೆ. ಯಾರು ಇಷ್ಟಲಿಂಗ ದೃಶ್ಯವನ್ನು ಕುಳಿತು ಕಣ್ತುಂಬ ನೋಡಿ ಸಂತೋಷ ಪಡ್ತಾರೋ ಅವರಿಗೂ ಕೂಡ ಜಗದ್ಗುರುವರ ಆಶೀರ್ವಾದ ಇದ್ದೇ ಇದೆ. ವೀರಶೈವ ಧರ್ಮದಲ್ಲಿ ಭಾಳಷ್ಟು ಉದಾತ್ತವಾದಂಥ ಮೌಲ್ಯಗಳನ್ನು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಕೊಟ್ಟಿದ್ದಾರೆ. ಅವುಗಳನ್ನು ಉಳಿಸಿ ಬೆಳೆಸುವಂಥದ್ದೇ ರಂಭಾಪುರಿ ಪೀಠದ ಧ್ಯೇಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, 11 ಸಂಜೆ ಮತ್ತು 12 ಬೆಳಗಿನ ಪೂಜಾ ಸಂದರ್ಭದಲ್ಲಿ ಕೆಂಗೇರಿ ಭಾಗದ ಮತ್ತು ಈ ಬೆಂಗಳೂರು ಮಹಾನಗರದ ಜನತೆ, ಅದರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು. ಮತ್ತು ಶ್ರೀಗಳು ಮಾಡಿದಂಥ ಇಂಥ ಧರ್ಮ ಕಾರ್ಯಕ್ಕೆ ಎಲ್ಲರ ಬೆಂಬಲ ಮತ್ತು ಸಹಕಾರ ಇರುವಂತಾಗಬೇಕು ಅಂತೇಳಿ ಸಂದರ್ಭದಲ್ಲಿ ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ.